ಹೇಳ್ತೀನಿ, ಮುಂಬರುವ ದಿನಗಳಲ್ಲಿ ನಾ ಭೂತೋ ನಾ ಭವಿಷ್ಯ. ಇವತ್ತು ನಿರ್ಣಯ ಚಾರಿತ್ರ್ಯದ ಇತಿಹಾಸದಲ್ಲಿ ಇವತ್ತಿನ ದಿವಸ ಸುವರ್ಣ ಅಕ್ಷರದಲ್ಲಿ ಬರುವಂತ ಕಾರ್ಯ ಆಗಿದೆ ಅಂತೇಳಿ ನಾವಂತೂ ಬಹಳ ಹೆಮ್ಮೆಯಿಂದ ಹೇಳಕ್ ಇಷ್ಟಪಡ್ತೀನಿ. ಪರಮ ಪೂಜ್ಯರಿಗೆ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಕೇವಲ ಈ ಗ್ರಾಮ ದರ್ಶನ ಮಾಡಿ ಇವತ್ತು ದೇವಿ ಸ್ಥಾಪನೆ ಮಾಡಿ ಹೋಗೋದಿಲ್ಲ ಬುದ್ಧಿ. ಪ್ರತಿ ವರ್ಷ ಇದೇ ದಿವಸ ಮಹಾಲಕ್ಷ್ಮಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನೀವು ಉಭಯವಾಗಿ ಬಂದು ಈ ಕಾರ್ಯಕ್ರಮದಲ್ಲಿ 5 ದಿವಸ ಪರ್ಯಂತರವಾಗಿ ಈ ನಿರ್ಣಯ ಗ್ರಾಮದಲ್ಲಿ 5 ದಿವಸ ಪರ್ಯಂತರವಾಗಿ ಪ್ರವಚನ ಹಾಗೂ ಶಿಖಾಮಣಿ ಸಿದ್ಧಾಂತ ಶಿಖಾಮಣಿ ಪ್ರವಚನ ನಡಿಬೇಕು. ಅದೇ ರೀತಿ ಪೂಜ್ಯರ ಒಂದು ಸ್ಥಿತಿಯಲ್ಲಿ ನಾವು ಕೂಡ ಬಂದು ನಿಮ್ಮ ಕಾರ್ಯಕ್ರಮದ ಭಾಗಿಯಾಗಿ ಈ ಕಾರ್ಯಕ್ರಮ ಹೆಂಗಾಗಬೇಕಂದ್ರೆ ಈ ಸುತ್ತಮುತ್ತ 7 ಊರಿಗೆ ಕಾಯೋ ಒಬ್ಬವನಲ್ಲಿ ಇಲ್ಲಿ ಬುಗ್ಗಿ ಬಸವಣ್ಣ ಅಂತ ಇರ್ತೀವಿ. ಗ್ರಾಮ ಕಾಯೋ ಹೊರಗನ ಗ್ರಾಮ ಬೆಳೆಸಕ್ಕೆ ಒಳಗದ ಎರಡು ಶಕ್ತಿ ಒಂದದ ಅಂದ್ರೆ ನಿಜಕ್ಕೂ ಕೂಡ ಇವತ್ತು ಪುಣ್ಯವಂತರು ಯಾರಾದ್ರೂ ಇದ್ರೆ ನಿರ್ಣಯ ಗ್ರಾಮಸ್ಥರಿದ್ರಂತೆ ಹೇಳಕ್ ಇಷ್ಟಪಡ್ತೀನಿ. ನಿರ್ಣಯ ಗ್ರಾಮದ ಇಂಥ ಭಕ್ತಿವಂತರಿದ್ರೆ ಇಷ್ಟು ಜನ ಸೇರಿಸ್ಬೇಕಿತ್ತ ಬಹಳ ಕಷ್ಟವಾದಂತ ಮಾತು. ನಾನು ಬೆಲ್ದಳ್ಳಿ ಅವ್ರಿಗೆ ಹೇಳ್ತಾ ಇದ್ವಿ, ನೋಡ್ರಿ ಇಷ್ಟು ಜನ ಸೇರಿರಂದ್ರ ನಿಜಕ್ಕೂ ಕೂಡ ಧರ್ಮದಲ್ಲಿ ಯಾವ ರೀತಿ ಜಾಗೃತಿ ಆಗತ್ತದ ಅಂತ ಹೇಳಿ ಬಹಳ ಸಂತೋಷ ಅನಿಸ್ತಾ ಇದೆ. ಇರುವಂತ ಎಲ್ಲಾ ತಾಯಂದಿರಿಗೆ ಒಂದು ಮಾತು ಹೇಳ್ತೀನಿ, ಏನಂತ ಕಡೆಗೆ ಸಂದೇಶ ಕೊಡ್ಲಕ್ ಇಷ್ಟಪಡ್ತೀನಿ. ನಿಮ್ಮ ಬಾಳಿನಲ್ಲಿ ಬದುಕಬೇಕಿತ್ತಂದ್ರೆ ಮತ್ತೊಬ್ಬರ ತಪ್ಪುಗಳು ಎಣಿಸ ಯೋಚನೆ ಬಿಟ್ಟಂದ್ರೆ ಜೀವನ ಉದ್ಧಾರ ಆಯ್ತದೆ, ಇಲ್ಲದ್ರೆ ಆಗಂಗಿಲ್ಲ. ತಾಯಿ ನಿಮ್ಮೆಲ್ಲರ ಮನೆತನ ಬೆಳೆಸುವಂತ ತಾಯಿಯ ಕರುಣೆ ತಾವೆಲ್ಲರೂ ಪಾತ್ರರಾಗಬೇಕು. ಉತ್ತರೋತ್ತರವಾಗಿ ಈ ಗ್ರಾಮ ಮುಂಬರುವ ದಿನಗಳಲ್ಲಿ ಕೇವಲ ಗ್ರಾಮ ಇರಬಾರ್ದು, ಗ್ರಾಮ ಸುವರ್ಣ ಗ್ರಾಮ ಆಗಿ ಅಭಿವೃದ್ಧಿ ಆಗಂತೇಳಿ ಆ ತಾಯಿ ಬಳಿ ನಾನು ಕೂಡ ಬೆಳೆದು ಮೂಲಕ ಮುಂಬರುವ ದಿನಗಳಲ್ಲಿ ತಾವೆಲ್ಲರೂ ಕೂಡ ಒಂದಾಗಿ ಚೆಂದಾಗಿ ಇರ್ರಿ. ಈ ರೈತರ ಈಗ ನೋಡ್ರಿ ಈ ಬೆಳೆದಂತ ಬೆಳೆಗಳಿಗೆ ಹೆಂಗಿದಂದ್ರೆ ಈ ವರ್ಷ ಬರಗಾಲ ಬಿದ್ದದ, ಮುಂದಿನ ವರ್ಷ ವರ್ಣದೇವನ ಆಶೀರ್ವಾದನೆ ಮೇಲೆ ಆಗಲಿ, ಈ ಭಾಗದಲ್ಲಿ ಮಳೆ ಬೆಳೆ ಆಗಲಿ, ರೈತರ ಬಾಳು ಬಂಗಾರ ಆಗಂತೇಳಿ ಆ ತಾಯಿ ಬಳಿ ಬೆಳಕೋದು ಮೂಲಕ ತಮ್ಮೆಲ್ಲರಿಗೆ ನನ್ನ ಅಂತಃಕರಣದ ಮಂಗಲ ಆಶೀರ್ವಾದ ಹೇಳೋದು ಮೂಲಕ ಪರಮ ಪೂಜ್ಯರು ನಿಜಕ್ಕೂ ಕೂಡ ನಮ್ಗೆ ಅಲ್ಲಿಂದ ಇಲ್ಲಿಗೆ ತರಿಸಿ ನೀವು ಪ್ರೀತಿ ವಾತ್ಸಲ್ಯ ಹೂವೆಲ್ಲ ತೋರಿಸಿದ್ದಕ್ಕೆ ನಾನು ಉತ್ಪೂರ್ವಕ ಅಭಿನಂದನೆ ಹಾಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಇರುವಂತ ಎಲ್ಲಾ ತಾಯಂದರಿಗೆ ನಾಳೆ ಹಿಡಿದು ಚೆನ್ನಾಗಿ ಬದುಕ್ರಿ, ಅನ್ಯೋನ್ಯವಾಗಿ ಬದುಕ್ರಿ ಎಂಬ ಮಾತನ್ನು ಹೇಳಿ ಪರಮದಯಾಳು ಪಾರ್ವತಿ ಪರಮೇಶ್ವರರು ಅಖಂಡ ಸ್ವರೂಪನಾಗಿರುವಂತ ವೀರಭದ್ರ ಮಹಾಸ್ವಾಮಿ ಬೇಡಿದವರೇ ಬೇಡಿದ ವರವನ್ನು ಕೊಡುವಂತ ಶಕ್ತಿ ಅಧಿದೇವತೆ ಮಹಾಲಕ್ಷ್ಮಿ ತಮ್ಮೆಲ್ಲರ ಬಾಳಲ್ಲಿ ಆಯು ಆರೋಗ್ಯ ಐಶ್ವರ್ಯ ಸಿರಿಸಪತ್ತನ್ನು ಕಟ್ಟಿಕರಣಿಸಿ ಕಾಪಾಡಲಿ ಎಂಬ ಮಾತನ್ನು ಹೇಳಿ ಈ ಗ್ರಾಮ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಅಂತ ಹೇಳಿ ನನ್ನ ಮಾತುಗಳೇ ವಿರಾಮ ಮಾಡಿದ್ದೇವೆ. ಶಿವಮೊಗ್ಗ